ಸ್ನೇಹಿತರೆ, ಮುಂದಿನ ಟಾಪಿಕ್ ಎ ಪಿ ಎಚ್ ಅಂತಂದರೆ ಏರ್ ಪ್ರೀ ಹೀಟರ್. ಸೊ ಇದರ ಕೆಲಸ ಏನಪ್ಪ ಅಂತಂದರೆ, ಯಾವುದೇ ಒಂದು ಫ್ಯೂಯಲ್ ಉರಿಲಿಕ್ಕೆ ಅಂದರೆ ಉರುವಲು ಉರಿಲಿಕ್ಕೆ ಆಮ್ಲಜನಕದ ಅವಶ್ಯಕತೆ ತುಂಬ ಇದೆ. ಸೊ ಆ ಆಮ್ಲಜನಕ ಎಲ್ಲಿ ಸಿಗುತ್ತೆ? ನಮಗೆ ಸುತ್ತುವರೆದ ಪ್ರದೇಶ ಅಂದರೆ ಅಟ್ಮಾಸ್ಫಿಯರಿಕ್ ಆಂಬಿಯೆಂಟ್ ಏರ್ ಸಿಗುತ್ತಲ್ವ. ಆ ಏರ್ನ ಫೋರ್ಸ್ಡ್ ಡ್ರಾಫ್ಟ್ ಫ್ಯಾನ್, FD ಫ್ಯಾನ್ ಅಂತ ಕರಿತೀವಿ, ಫೋರ್ಸ್ಡ್ ಡ್ರಾಫ್ಟ್ ಫ್ಯಾನಿಂದ ಸಕ್ ಮಾಡಿ ವಿತ್ ಪ್ರೆಷರ್ APH ಒಳಗಡೆ ಕಳಿಸ್ತೀವಿ. APH ಅಲ್ಲಿ ಸೇಮ್ ಎಕನಾಮೈಸರ್ದಲ್ಲಿ ಯಾವ ಥರ ಫ್ಲೂ ಗ್ಯಾಸ್ ಪಾಸ್ ಆಗ್ತಾ ಇತ್ತಲ್ಲ, ಫರ್ನೇಸಿಂದ ಚಿಮ್ನಿ ಕಡೆ ಪಾಸ್ ಆಗ್ತಾ ಇತ್ತಲ್ಲ, ಆ ಫ್ಲೂ ಗ್ಯಾಸಲ್ಲಿ ಟೆಂಪ್ರೇಚರ್ ಇರುತ್ತಲ್ವ, ಆ ಟೆಂಪ್ರೇಚರ್ನ ರಿಕವರಿ ಮಾಡಲಿಕ್ಕೆ ಅಲ್ಲಿ ವಾಟರ್ನ ಹೀಟ್ ಮಾಡಿದ್ವಿ ಎಕನಾಮೈಸರಲ್ಲಿ. ಈ APH ಅಲ್ಲಿ ಏರ್ನ ಹೀಟ್ ಮಾಡ್ತೇವೆ. ಸೊ ಬಾಯ್ಲರ್ಗೆ ಆಲ್ರೆಡಿ ಹೀಟ್ ಇರೋ ಸಬ್ಸ್ಟೆನ್ಸ್ ಸಿಕ್ಕರೆ ಆಟೋಮೆಟಿಕಲಿ ಬಾಯ್ಲರ್ ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ, ಜಾಸ್ತಿ ಆಗುತ್ತೆ, ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಸೊ ಆಂಬಿಯೆಂಟ್ ಟೆಂಪ್ರೇಚರ್ ಎಷ್ಟು ಇರುತ್ತೆ? 25 ಇಂದ 35 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಅಟ್ಮಾಸ್ಫಿಯರ್ಕಲ್ಲಿ ನಮಗೆ ಈ ಹವಾಮಾನದ ಗಾಳಿಯ ಟೆಂಪ್ರೇಚರ್ ಎಷ್ಟು ಇರುತ್ತೆ? ಮ್ಯಾಕ್ಸಿಮಮ್ 30-35 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ನೀವು ಅದನ್ನು 60-70 ಡಿಗ್ರಿ, ಆಲ್ಮೋಸ್ಟ್ 50-60-70 ಡಿಗ್ರಿವರೆಗೂ ತೊಗೊಂಡು ಹೋಗ್ಬೋದು. ಆ ಏರ್ನ ಆಲ್ರೆಡಿ ಬಾಯ್ಲರ್ ಫರ್ನೇಸಲ್ಲಿ ತುಂಬ ಹೀಟ್ ಇರುತ್ತೆ. ಆ ಹೀಟಿಗೆ ಜೋಡಿ ಮಾಡಿದರೆ ನಿಮಗೆ ಆಲ್ರೆಡಿ ಹೀಟ್ ಇರೋ ಏರ್ ಆಗಲಿ, ಫ್ಯೂಯಲ್ ಆಗಲಿ, ನಮ್ಮ ನೀರಾಗಲಿ, ವಾಟರ್ ಆಗಲಿ ಸಿಕ್ಕರೆ ಆಬ್ವಿಯಸ್ಲಿ ಬಾಯ್ಲರ್ ಎಫಿಷಿಯನ್ಸಿ ಇಂಪ್ರೂವ್ ಆಗೋದ್ರಿಂದ ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಸೊ APH ಕೆಲಸ ಒಂದೇ, ಆಂಬಿಯಂಟ್ ಏರ್ನ ಹೀಟ್ ಮಾಡೋದು. ಯಾವ ಥರ ಹೀಟ್ ಮಾಡುತ್ತೆ? ಇಲ್ಲಿನೂ ಸೇಮ್ ಹೀಟ್ ಎಕ್ಸ್ಚೇಂಜರ್ ಮೆಥಡ್, ಇಂಡೈರೆಕ್ಟ್ ಮೆಥಡ್. ಅಂದರೆ ಫ್ಲೂ ಗ್ಯಾಸ್ ಆಗಲಿ ಏರ್ ಆಗಲಿ ಎರಡೂ ಟಚ್ ಆಗಲ್ಲ ಅಲ್ಲಿ. ಇಂಡೈರೆಕ್ಟ್ ಮೆಥಡ್ ಟಚ್ ಆಗುತ್ತೆ. ಸೊ ಏರ್ ಹೀಟ್ ಆಗುತ್ತೆ. ಯಾವ ಥರ? ಫ್ಲೂ ಗ್ಯಾಸಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಆಂಬಿಯಂಟ್ ಇರೋ ಟೆಂಪ್ರೇಚರ್ ಕಡಿಮೆ ಇರುತ್ತೆ. ಸೊ ಎರಡು ಇಂಡೈರೆಕ್ಟ್ಲಿ ಟಚ್ ಆದಾಗ ಜಾಸ್ತಿ ಟೆಂಪ್ರೇಚರ್ ಇರೋ ಫ್ಲೂ ಗ್ಯಾಸಿಂದ ಕಡಿಮೆ ಟೆಂಪ್ರೇಚರ್ ಇರೋ ಏರ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ, ಹೀಟ್ ಟ್ರಾನ್ಸ್ಫರ್ ಆಗುತ್ತಲ್ವಾ. ಆವಾಗ ಆಂಬಿಯಂಟ್ ಏರ್ ಟೆಂಪ್ರೇಚರ್ ಜಾಸ್ತಿ ಆಗಿ ಬಾಯ್ಲರ್ ಕಡೆ ಹೋಗುತ್ತೆ. ಸೊ ಆವಾಗ ಏನಾಗುತ್ತೆ? ಕಂಬಷನ್ ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ, ಆಟೋಮೆಟಿಕಲಿ ಬಾಯ್ಲರ್ ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ, ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ, ಓನರ್ಗೆ ದುಡ್ಡು ಉಳಿಯುತ್ತೆ. ಸೊ ಎಕನಾಮೈಸರ್ ಕೆಲಸ ಏನು? ಫೀಡ್ ವಾಟರ್ ಟೆಂಪ್ರೇಚರ್ ರೈಸ್ ಮಾಡೋದು. APH ಕೆಲಸ ಏನು? ಆಂಬಿಯಂಟ್ ಏರ್ ಅಂದರೆ ಕಂಬಷನ್ ಏರ್ ಟೆಂಪ್ರೇಚರ್ನ ರೈಸ್ ಮಾಡೋದು. ಇವೆರಡು ಕನ್ಫ್ಯೂಸ್ ಆಗಬೇಡಿ. ಎಕನಾಮೈಸರೇ ಬೇರೆ, APH ಬೇರೆ. ಎಕನಾಮೈಸರ್ ಓನ್ಲಿ ವಾಟರ್ನ ಹೀಟ್ ಮಾಡುತ್ತೆ, APH ಏರ್ನ ಹೀಟ್ ಮಾಡುತ್ತೆ. ಇಷ್ಟು ನೆನಪಿರಲಿ ಸ್ನೇಹಿತರೆ. ಥ್ಯಾಂಕ್ ಯು. ದಯವಿಟ್ಟು ನನ್ನ ಚಾನಲ್ ನಿಮಗೋಸ್ಕರ ಉಳಿಸಿ ಬೆಳೆಸಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನೇ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕೇಳಿ ನನಗೆ. ನಾನು ನಿಮಗೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಥ್ಯಾಂಕ್ ಯು. ಧನ್ಯವಾದ. ನಮಸ್ಕಾರ.